ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಬದುಕು ಅನ್ನೋದು ಸಮುದ್ರದ ತೆರೆ ಇದ್ದಂತೆ. ಒಂದು ಸಮುದ್ರ ಇದೆ, ಅಲ್ಲಿ ತೆರೆಗಳು ಏಳುತ್ತಿರುತ್ತವೆ. ಸಾಗರ ಶಾಶ್ವತ, ಆದರೆ ತೆರೆ ಶಾಶ್ವತ ಅಲ್ಲ. ಸಾಗರ ಇಲ್ಲದೇ ಇದ್ದರೆ ತೆರೆ ಇಲ್ಲ. ಸಾಗರ ತುಂಬ ತೆರೆ ಇದೆ. ತೆರೆ ಇಳಿದ ಮೇಲೆ ಏನು ಉಳಿಯುತ್ತದಲ್ಲ, ಅದು ಸಾಗರ. ತೆರೆ ಸುಮ್ಮನೆ ಹಾಗೆ ತೋರಿ ಮರೆಯಾಗುತ್ತದೆ. ಹಾಗೆಯೇ ನಮ್ಮ ಜೀವನ ಏನಿದೆಯಲ್ಲ, ಅದು ಸಾಗರದ ತೆರೆ ಇದ್ದಂತೆ. ತೆರೆಗಳು ಏರುತ್ತಿರುತ್ತವೆ, ಇಳಿಯುತ್ತಿರುತ್ತವೆ. ಅವು ಯಾವತ್ತಾದರೂ ಕಾಯಂ ಉಳಿದಿದ್ದಾವೇನು? ನಮ್ಮ ದೇಹ ಅನ್ನುವುದು ಒಂದು ತೆರೆ. 50-60 ವರ್ಷ ಇಲ್ಲಿ ಇರುತ್ತೆ, ಆಮೇಲೆ ಮರೆಯಾಗುತ್ತೆ. ನಾವು ಏನು ಮಾಡಿದರೂ ಅದನ್ನು ಕಾಯಂಗೊಳಿಸಲು ಆಗುವುದಿಲ್ಲ. ನೀವು ಎಷ್ಟಾದರೂ ವಿಟಮಿನ್ಗಳು ತೆಗೆದುಕೊಳ್ಳಿ, ಎಷ್ಟಾದರೂ ಕಾರ್ಬೋಹೈಡ್ರೇಟ್ಗಳು ತೆಗೆದುಕೊಳ್ಳಿ, ದೇಹವನ್ನು ಕಾಯಂಗೊಳಿಸಲು ಸಾಧ್ಯವಿಲ್ಲ. ನೀವು ಎಷ್ಟಾದರೂ ಸ್ನೋ ಹಚ್ಚಿ, ಪೌಡ್ರ್ ಹಚ್ಚಿ, ಬ್ಯೂಟಿ ಪಾರ್ಲರ್ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬಂದರೂ ನಮ್ಮ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಹೊರಗೆ ಮಾಡಿದ್ದು ಒಳಕ್ಕೆ ತಾಗೋದಿಲ್ಲ. ಒಳಗಡೆ ಮುಪ್ಪು ಮಾಡೋ ಶಕ್ತಿ ತನ್ನ ಕೆಲಸ ತಾನು ಮಾಡುತ್ತಲೇ ಇರುತ್ತದೆ. ನಾವು ಎಷ್ಟೇ ಬಣ್ಣ ಬದಲು ಮಾಡಿಕೊಂಡರೂ ಅದು ಉಳಿಯೋದಿಲ್ಲ. ಮನುಷ್ಯನ ದೇಹ ಇರಲಿ, ಕೀರ್ತಿ ಇರಲಿ, ಸಂಪತ್ತಿರಲಿ, ಯಾವುದೂ ಶಾಶ್ವತ ಅಲ್ಲ. ಅವೆಲ್ಲ ತಾತ್ಪೂರ್ವಿಕ ಸತ್ಯ. ಅವು ಕೂಡ ತೆರೆಗಳು ಅಷ್ಟೆ. ಹೀಗೆ ಬಂದು ಹಾಗೆ ಹೋಗುತ್ತವೆ. ಈಗ ನಮಗೆ ಅಧಿಕಾರ ಬರುತ್ತದೆ. ನಾವು ಹೋದಲ್ಲಿ ಬಂದಲ್ಲಿ ಗೌರವ ಸಿಗುತ್ತದೆ. ನಾನು ಚೇರ್ಮನ್ ಅಂತ ಹೇಳ್ಕೋತೀವಿ. ಆಗ ಹಾರ ಹಾಕುವವರು ಬರ್ತಾರೆ. ಆದರೆ ಆಗಲೇ ನಾವು ತಿಳ್ಕೋಬೇಕು, ಹೀಗೆ ಹಾರ ಹಾಕುವವರೇ ನಮ್ಮನ್ನು ಕೆಳಕ್ಕೆ ಇಳಿಸ್ತಾರೆ ಅಂತ. ಕೈಯಲ್ಲಿ ಸರ ಇರುತ್ತೆ, ಆದರೆ ನಾಲಿಗೆ ಮೇಲೆ ಸರಿ ಅಂತ ಹೇಳ್ತಾ ಇರ್ತಾರೆ. ಅಧಿಕಾರದಲ್ಲಿ ಕೂಡಬಾರದು ಅಂತಲ್ಲ, ನಾವು ಚೇರ್ ಮೇಲೆ ಕುಳಿತುಕೊಳ್ಳಬೇಕು. ಚೇರ್ ನಮ್ಮ ತಲೆಯ ಮೇಲೆ ಕುಳಿತುಕೊಳ್ಳಬಾರದು. ಇದು ತತ್ವಜ್ಞಾನ. ಗಣಪತಿ ನೋಡಿ ಎಷ್ಟು ಸಂತೋಷವಾಗಿ ಇರ್ತಾನೆ. ಯಾರೋ ಗಣಪತಿಗೆ ಕೇಳಿದರಂತೆ, ನೀನು ಇಷ್ಟು ಸಂತೋಷ ಇರ್ತೀಯಲ್ಲ ಹೇಗೆ ಅಂತ. ಅದಕ್ಕೆ ಗಣಪತಿ, ಇವತ್ತು ಯಾರು ನನ್ನ ಇಲ್ಲಿ ಕುಳ್ಳರಿಸಿ ಸಂಭ್ರಮ ಪಡುತ್ತಿದ್ದಾರೋ ಅವರೇ ಒಂದು ದಿನ ನನ್ನ ಎತ್ತಿ ಒಗಿತಾರೆ ಎನ್ನುವುದು ನನಗೆ ಗೊತ್ತಿದೆ. ಅದಕ್ಕೆ ನಾನು ಆರಾಮಿದ್ದೀನಿ ಅಂದನಂತೆ. ವಧು ಇರ್ತಾಳೆ, ಅವಳಿಗೆ ಎಲ್ಲರೂ ಸಹಕರಿಸುತ್ತಾರೆ. ಒಬ್ಬರು ಸೀರೆ ಉಡಿಸುತ್ತಾರೆ, ಇನ್ನೊಬ್ಬರು ಮೇಕಪ್ ಮಾಡುತ್ತಾರೆ. ಆದರೆ ಆಕೆಗೆ ಗೊತ್ತಿರಬೇಕು, ಈ ಅಲಂಕಾರ ಸಹಾಯಕ್ಕೆ ಬರುವವರು ಶಾಶ್ವತ ಅಲ್ಲ ಅಂತ. ಅದನ್ನೇ ತಲೆಯಲ್ಲಿಟ್ಟುಕೊಂಡರೆ ತೊಂದರೆ ಆಗುತ್ತದೆ. 4 ದಿನ ಕಳೆದ ಮೇಲೆ ಅತ್ತೆ ಬಾ ಅಡುಗೆ ಮಾಡು ಅಂತಾಳೆ ಅನ್ನೋದನ್ನು ತಿಳಿದುಕೊಂಡಿರಬೇಕು. ಎಲ್ಲವೂ ಬದಲಾಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಬದುಕಬೇಕು ಮನುಷ್ಯ. ನಮಸ್ಕಾರ. ಧನ್ಯವಾದಗಳು.